ಆಪಲ್ ನವರು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ ಅವರ ಫೋಲ್ಡಿಂಗ್ ಫೋನ್ ಮತ್ತೆ ಸ್ಟಾರ್ಲಿಂಗ್ ಕೂಡ ಇಂಡಿಯಾದಲ್ಲಿ ಬರ್ತಾ ಇದೆ. ತಂತ್ರಜ್ಞಾನದ ಹೊಸ ಲೋಕಕ್ಕೆ ಸ್ವಾಗತ. ಪ್ರತಿದಿನ ತಂತ್ರಜ್ಞಾನದಲ್ಲಿ ಆಗುವ ಹೊಸ ಬದಲಾವಣೆಗಳಿಗೆ ಮತ್ತು ಅದರ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ನನ್ನ ಮೊದಲನೇ ಟೆಕ್ ಸಿರೀಸ್ ಫಸ್ಟ್ ಅನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಆಪಲ್ ನವರು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ ಅವರ ಫಸ್ಟ್ ಫೋಲ್ಡಿಂಗ್ ಫೋನ್ ಅನ್ನು. ಇದನ್ನು ಸೆಪ್ಟೆಂಬರ್ 2026 ನಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಟೈಟಾನಿಯಂ ಅಥವಾ ಅಲ್ಯೂಮಿನಿಯಂ ಫ್ರೇಮ್ ಇರುತ್ತೆ ಎಂದು ಹೇಳಿದ್ದಾರೆ. ಇನ್ನ ಇದರ ಬೆಲೆ 1.74 ಲಕ್ಷ ಅಥವಾ 2 ಲಕ್ಷ ತನಕನೂ ಹೋಗಬಹುದು. ಇನ್ನ ಎರಡನೇ ಟೆಕ್ ನ್ಯೂಸ್ ಬಂದು ಸ್ಟಾರ್ಲಿಂಗ್ ಕೂಡ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದೆ. 2026 ಅರ್ಧ ವರ್ಷ ಆದಗೂಳೆ ಬರಬಹುದು. ಇದು ಅಪ್ರಾಕ್ಸಿಮೇಟ್ಲಿ ಅಕ್ಸೆಸರೀಸ್ ಅದೆಲ್ಲ ಕಿಟ್ ಅದೆಲ್ಲ ಕೂಡಿ 33,000 ಹಿಡಿದು 40,000 ರೂಪಾಯಿ ಆಗಬಹುದು. ಇನ್ನ ಇದರ ಮಂತ್ಲಿ ಪ್ಲಾನಿಂಗ್ ಸ್ಟಾರ್ಟ್ ಆಗುವುದೇ 3,000 ಸ್ಟಾರ್ಟ್ ಆಗುತ್ತೆ. ನಮ್ ಜನರಿಗೆಲ್ಲ ಇದೆಲ್ಲ ಎಕ್ಸ್ಪೆನ್ಸಿವ್ ಆಗುತ್ತೆ. ಇನ್ನ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗರ್ಮಿನ್ ಕಂಪನಿಯವರು ವೆನು X1 ವಾಚ್ ಅನ್ನು ಲಾಂಚ್ ಮಾಡಿದ್ದಾರೆ. ಗ್ಲೋಬಲಿ ಲಾಂಚ್ ಆಗಿದೆ. ಇದು ಅಲ್ಲಿ 97,990 ರೂಪಾಯಿ ಇದೆ ಇದರ ಬೆಲೆ ಬಂದು. ಇನ್ನ ಇದರಲ್ಲಿ 2 ಇಂಚ್ ಅಮೋಲೆಡ್ ಡಿಸ್ಪ್ಲೇ ಇದೆ. ಅಲ್ಲಿ ಇದು ಬ್ಯಾಟರಿ ಅಪ್ ಟು 8 ದಿನಗಳ ಕಾಲ ಬರಬಹುದು ಎಂದು ಹೇಳಿದ್ದಾರೆ. ನಾವು ಟೆಸ್ಟ್ ಮಾಡಿಲ್ಲ, ಹಾಗೆ ಇನ್ಫಾರ್ಮೇಶನ್ ಮೇಲೆ ಹೇಳ್ತಾ ಇದೀವಿ ನಾವು. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕ್ವಾಲ್ಕಾಮ್ ನವರು ಕೂಡ ಲಾಂಚ್ ಮಾಡಿದ್ದಾರೆ ಅವರ ಇನ್ನೂ ಒಂದು ಹೊಸ ಪ್ರೊಸೆಸರ್ ನ. ಅದರ ಹೆಸರು ಸ್ನ್ಯಾಪ್ ಡ್ರ್ಯಾಗನ್ 6S Gen 4 ಪ್ರೊಸೆಸರ್. ಇನ್ನು ಅದರಲ್ಲಿ 4nm ಸೈಜ್ ಇದೆ ಅದು. ಇನ್ನು ಅದರಲ್ಲಿ ಹೈ ರೆಫ್ರೆಶ್ ರೇಟ್ ಗೇಮಿಂಗ್ ಆಡಬಹುದು ನೀವು ಅದರಲ್ಲಿ. ಇನ್ನ ಅಪ್ ಟು 200fp ತನಕ ಕ್ಯಾಮ್ರಾನ ಯೂಸ್ ಮಾಡಬಹುದು ಆ ಪ್ರೊಸೆಸರ್ ನಲ್ಲಿ. ಅಲ್ಲಿ 2K HDR ವಿಡಿಯೋ ರೆಕಾರ್ಡ್ ಕೂಡ ಮಾಡಬಹುದು ಆ ಪ್ರೊಸೆಸರ್ ನಲ್ಲಿ. ಇನ್ನ ಇದು 5G ಪ್ರೊಸೆಸರ್. ಇನ್ನ ಇದರಲ್ಲಿ 2.9 GB ಪರ್ ಸೆಕೆಂಡ್ ತನಕ 5G ಸ್ಪೀಡ್ ಕೂಡ ಇದೆ. ಇದರಲ್ಲಿ ಇಷ್ಟು ಸ್ಪೀಡ್ ಇದೆ ಅಂತಂದು ಹೇಳಿದ್ದಾರೆ. ಇನ್ನ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಐಫೋನ್ ಏರ್ ಈಗ ಮೊನ್ನೆ ಲಾಂಚ್ ಆಗಿದೆ ಅಲ್ವಾ, ಈಗ ಅದನ್ನು ಕಟ್ ಡೌನ್ ಮಾಡಿದ್ದಾರೆ. ಅದರ ಪ್ರೊಡಕ್ಷನ್ ನ ಕಟ್ ಡೌನ್ ಮಾಡಿದ್ದಾರೆ. ಅದು ಅಪ್ ಟು 80% ನ ನಿಂದಿರಿಸಿದ್ದಾರೆ ಅದನ್ನು ಪ್ರೊಡಕ್ಷನ್ ಮಾಡೋದು. ಯಾಕಂದ್ರೆ ಅವರೆಲ್ಲ ಅದ್ರಾಗ ಅಂತ ಫ್ಯೂಚರ್ಸ್ ಇಲ್ಲ, ಅದು ಸೇಲ್ ಆಗ್ಲಿಲ್ಲ ಸೇಲ್ ಆಗ್ಲಿಲ್ಲ ಬಹಳ. ಆದ್ರಿಂದ ಅದನ್ನ ಏನ್ ಮಾಡಿದ್ದಾರೆ 80% ನ ಪ್ರೊಡಕ್ಷನ್ ನ ನಿಂದಿಸಿದ್ದಾರೆ ಅದರ ಬಗ್ಗೆ. ಇನ್ನ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿ UI 7 ಓಪನ್ ಬೀಟಾ ರೋಲ್ಔಟ್ ಆಗಿದೆ. ಇನ್ನ ಇದು ಯಾವ್ಯಾವ ಮೊಬೈಲ್ ಬರ್ತಾವ ಅಂತ ನೀವು ಸ್ಕ್ರೀನ್ ಮೇಲೆ ನೋಡಬಹುದು, ನಿಮ್ಗೆ ತೋರಿಸ್ತಾ ಇದ್ದೇವೆ ಇದ್ರ ಬಗ್ಗೆ. ಇನ್ನು ಮತ್ತೆ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಫೋನ್ 3A ಲೈಟ್ ಕೂಡ ಲಾಂಚ್ ಆಗ್ತಾ ಇದೆ ನವೆಂಬರ್ ತಿಂಗಳಲ್ಲಿ 2025. ಇದರಲ್ಲಿ 6.7 ಇಂಚ್ ಡಿಸ್ಪ್ಲೇ, ಅದು ಅಮೋಲೆಡ್ ಡಿಸ್ಪ್ಲೇ ಇದೆ. ಒಳ್ಳೆದು 25,000 ರೂಪಾಯಿ ಒಳಗೆ ಲಾಂಚ್ ಆಗ್ತಾ ಇದೆ ಅಂತೆ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlus 15 ಕೂಡ ಲಾಂಚ್ ಆಗ್ತಾ ಇದೆ ನವೆಂಬರ್ ಸೆಕೆಂಡ್ ವೀಕ್ ನಲ್ಲಿ. ಇನ್ನ ಇದರಲ್ಲಿ 6.7 ಇಂಚ್ 1.5K ರೆಸಲ್ಯೂಷನ್ ಇದೆ. ಮತ್ತು 1ರಿಂದ 165 ತನಕ ರಿಫ್ರೆಶ್ ಕೂಡ ಕೊಡ್ತಾ ಇದೆ. ಇನ್ನು ಇದು ಅಮೋಲೆಡ್ ಡಿಸ್ಪ್ಲೇನೇ ಇದೆ. ಇನ್ನು ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದ್ದಾರೆ ಅಂತೆ. 7300 mAh ಬ್ಯಾಟರಿ ಇದೆ ಇದರಲ್ಲಿ. ಇನ್ನು 120 ವಾಟ್ ವೈರ್ ಚಾರ್ಜರ್ ಇದೆ. 50 ವಾಟ್ ವೈರ್ಲೆಸ್ ಚಾರ್ಜರ್ ನಾವು ಹೊಂದಿದೆ. ಇದು 65,000 ರಿಂದ 75,000 ರೂಪಾಯಿದಲ್ಲಿ ಲಾಂಚ್ ಆಗಬಹುದು. ಇನ್ನ ಮುಂದಿನ ಮೊಬೈಲ್ ಬಗ್ಗೆ ಹೇಳೋದಾದ್ರೆ iQOO 15 ನವೆಂಬರ್ ನಲ್ಲಿ ಲಾಂಚ್ ಆಗ್ತದೆ. ಅದು ಕೂಡ ಅದರ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ 6.85 ಇಂಚ್ 2K ಅಮೋಲೆಡ್ ಡಿಸ್ಪ್ಲೇನ ಯೂಸ್ ಮಾಡ್ತಾ ಇದ್ದಾರೆ ಅಂತೆ. ಇನ್ನ ಸ್ಪೆಷಲ್ ಇದರಲ್ಲಿ ಸ್ಯಾಮ್ಸಂಗ್ ಡಿಸ್ಪ್ಲೇನ ಯೂಸ್ ಮಾಡ್ತಾ ಇದ್ದಾರೆ ಅಂತೆ. 7000 mAh ಬ್ಯಾಟರಿ ಇದೆ ಇದರಲ್ಲಿ. ಇನ್ನು IP68 IP69 ರೇಟಿಂಗ್ ಕೂಡ ಇದೆ. ಇದು 50,000 ರಿಂದ 60,000 ರೂಪಾಯಿ ಒಳಗೆ ಲಾಂಚ್ ಆಗಬಹುದು. ಇನ್ನ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು Oppo Find X9 ಗ್ಲೋಬಲಿ ಲಾಂಚ್ ಆಗ್ತಾ ಇದೆ ಅಕ್ಟೋಬರ್ ತಿಂಗಳಲ್ಲಿ. ಅಕ್ಟೋಬರ್ 28 ಅಥವಾ 29 ಅಲ್ಲಿ ಲಾಂಚ್ ಆಗ್ತಾ ಇದೆ. ಇದರಲ್ಲಿ 2 ಫೋನ್ ಲಾಂಚ್ ಆಗ್ತಾ ಇದೆ, Oppo Find X9 ಮತ್ತು Oppo Find X9 Pro ಅಂತೇಳಿ. ಇನ್ನ ಇದ್ರೊಳಗೆ ಎಲ್ಲ ಸೇಮ್, ಕೇವಲ ಡಿಸ್ಪ್ಲೇ ಸೈಜ್ ಅಷ್ಟೇ ಚೇಂಜು. ಇನ್ನ Oppo Find X9 ಅಲ್ಲಿ 6.59 ಇಂಚ್ ಡಿಸ್ಪ್ಲೇ ಇದೆ. ಇನ್ನ ಅದರಲ್ಲಿ ಅಮೋಲೆಡ್ ಡಿಸ್ಪ್ಲೇನ ಯೂಸ್ ಮಾಡ್ತಾರೆ. MediaTek Dimensity 9500 ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದ್ದಾರೆ ಅಂತ. 55,000 ರಿಂದ 65,000 ರೂಪಾಯಿ ಒಳಗೆ ಲಾಂಚ್ ಆಗಬಹುದು. ಇನ್ನ Oppo Find X9 Pro 6.7 ಇಂಚ್ ಡಿಸ್ಪ್ಲೇ ಇದೆ ಇದರಲ್ಲಿ. ಇದು ಕೂಡ ಅಮೋಲೆಡ್. ಇದರಲ್ಲಿ MediaTek Dimensity 9500 ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದೆ. ಇದು 80,000 ರಿಂದ 90,000 ರೂಪಾಯಿ ಒಳಗೆ ಲಾಂಚ್ ಆಗಬಹುದು. ಇನ್ನ ಮುಂದಿನ ಟೆಕ್ ನ್ಯೂಸ್ ಬಂದು 300 ಸೀರೀಸ್ ಕೂಡ ಲಾಂಚ್ ಆಗ್ತಾ ಇದೆ ಅಕ್ಟೋಬರ್ 30 ಗ್ಲೋಬಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇದರಲ್ಲಿ 2 ಮೊಬೈಲ್ ಲಾಂಚ್ ಆಗ್ತಾ ಇದೆ, Vivo X300 ಮತ್ತು Vivo X300 Pro. ಇದ್ರ ಬಗ್ಗೆ ಹೇಳೋದಾದ್ರೆ Vivo X300 ಅಲ್ಲಿ MediaTek Dimensity ಇದು ಕೂಡ 9500 ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದೆ. ಇನ್ನು 6.3 ಇಂಚ್ ಡಿಸ್ಪ್ಲೇ ಸೈಜ್ ಇದೆ. 6040 mAh ಬ್ಯಾಟರಿ
ಇನ್ನು IP60 IP69 ಕೂಡ ಇನ್ನು ಇದು 70,000ರಿಂದ 80,000 ರೂಪಾಯಿದಲ್ಲಿ ಲಾಂಚ್ ಆಗಬಹುದು. ವಿವೋ X300 Pro ಬಗ್ಗೆ ಹೇಳೋದಾದ್ರೆ ಇದು ಕೂಡ ಮೀಡಿಯಾಟೆಕ್ ಡೈಮೆನ್ಸಿಟಿ 9500 ಪ್ರೊಸೆಸರ್ನ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಡಿಸ್ಪ್ಲೇ ಸೈಜ್ ಹೇಳ್ಬೇಕಂದ್ರೆ 6.7 ಇಂಚ್ ಡಿಸ್ಪ್ಲೇ ಸೈಜ್ ಇದೆ. ಬ್ಯಾಟ್ರಿ ಬಗ್ಗೆ ಹೇಳೋದು 6510 mAh ಬ್ಯಾಟ್ರಿನೂ ಹೊಂದಿದೆ. ಇದರಲ್ಲಿ ಕೂಡ IP60 IP69 ಇರುತ್ತೆ. 1,00,000ದಿಂದ 1,10,000 ರೂಪಾಯಿಗಳಿಗೆ ಲಾಂಚ್ ಆಗುತ್ತೆ. ಇನ್ನು ಮುಂದಿನ ಮೊಬೈಲ್ ಬಗ್ಗೆ ಹೇಳೋದ್ರೆ ಇದು ಬಜೆಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ಮೋಟೋ G56 ಅಂತ ಹೇಳಿ 15,000ರಿಂದ 12,000 ರೂಪಾಯಿಗಳಿಗೆ ಲಾಂಚ್ ಆಗ್ತಾ ಇದೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7060 ಪ್ರೊಸೆಸರ್ನ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಇದರಲ್ಲಿ ಬ್ಯಾಟ್ರಿ 6200 mAh ಬ್ಯಾಟ್ರಿ ಇರುತ್ತಂತೆ. 6.7 ಇಂಚ್ LCD ಡಿಸ್ಪ್ಲೇ ಇದೆ ಇದರಲ್ಲಿ. ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ.